ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಕುಂದಣ್ಣವ್ರೆ, ನಮ್ಮ ಏರಿಯಾದಲ್ಲಿ ರೌಡಿಗಳು ಇದ್ದೇ ಇದ್ದಾರೆ. ಅವಾಗವಾಗ ಅಲ್ಲೊಬ್ರು ಇಲ್ಲೊಬ್ರು ರೌಡಿಗಳು ಕಾಣಿಸ್ತಾ ಇರೋರು. ಇವಾಗ ರಸ್ತೆ ಉದ್ದಕ್ಕೂ ರೌಡಿಗಳು ಇದ್ದೇ ಇರ್ತಾರೆ. ಅಕ್ಕಿ ಬೆಳೆ ಬೆಲೆ ದಿನ ದಿನಕ್ಕೆ ಜಾಸ್ತಿ ಆಗ್ತಿದೆ, ಅದರಿಂದಾಗಿ ರೌಡಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ರೌಡಿಗಳು ನಮ್ಮಂತವ್ರ ಮೇಲೆ ದಿಢೀರಂತ ರೌಡಿಸಂ ಮಾಡಿದ್ರೆ ಏನ್ ಮಾಡ್ಬೇಕು? ಮೇಡಮ್ನವ್ರೆ, ಎಲ್ಲಾನು ಧೈರ್ಯವಾಗಿ ಎದುರಿಸಿ, ಯಾವ್ದಕ್ಕೂ ಭಯ ಪಟ್ಕೊಳಕ್ ಹೋಗ್ಬೇಡಿ. ಭಯ ಇದ್ದಲ್ಲಿ ಜಯ ಇಲ್ಲ. ಈಗಿನ ಕಾಲ ಜನರಲ್ಲಿ ನಯ ವಿನಯ ಅಂತೂ ಇಲ್ಲವೇ ಇಲ್ಲ. ಯಾರು ಮರ್ಯಾದೆ ಕೊಡ್ತಾರೋ ಅವ್ರಿಗೆ ಮರ್ಯಾದೆ ಕೊಡಿ, ಯಾರು ಮರ್ಯಾದೆ ಕೊಡಲ್ವೋ ಅವ್ರಿಗೆ ಕೊಡಬೇಡಿ. ಮರ್ಯಾದಿನ ಕೊಟ್ಟು ತಗೊಳ್ಳಿ. ನಮ್ಮ ಗುರುಗಳು ಪೃಥ್ವಿರಾಜ್ ಕುಲಕರ್ಣಿ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಬಿದ್ದು ಸಾಯಕ್ಕಿಂತ ಗೆದ್ದು ಸಾಯೋದು ಒಳ್ಳೇದು ಅಂತ ಹೇಳಿದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಗುಂಡಣ್ಣವ್ರೆ. ಬಾರೋ, ಅವನಿಗೊಂದು ಸಲ ಮುಡಿಬೇಕಂತ ಹೊಡೆದು ಕಳಿಸ್ಬಿಡಮ್ಮ. ಮೇಡಮ್ನವ್ರೆ, ದುಷ್ಟರನ್ನ ಕಂಡ್ರೆ ದೂರ ಇರುವಂತ ಗಾದೆನೇ ಇದೆ. ಒಂದ್ ಸಲಾಮ್ ತಾನೆ ಹೊಡೆದು ಬಿಡಿ, ಏನ್ ಕಳ್ಕೊತೀರಾ? ಸಾಧ್ಯನೇ ಇಲ್ಲ ಗುಂಡಣ್ಣವ್ರೆ, ನನ್ ತಪ್ಪಿಲ್ದೆ ಯಾರಿಗೂ ತಲೆ ಬಾಗಲ್ಲ, ಸಲಾಮ್ ಹೊಡಿಯಲ್ಲ. ಬಾರೋ, ಹಠ ಮಾಡ್ಬೇಡ, ಸುಮ್ನೆ ಒಂದ್ ಸಲ ಮಾಡೋದು ಕಳಿಸ್ಬಿಡು. ರೀ, ರೌಡಿಗಳಿಗೆ ಹೆದರಿದ್ರೆ ಆಗುತ್ತಾ? ನೀವೇನ್ರಿ ಅವ್ನ ಮುಂದೆ ನನಗೆ ಸಲಾಮ್ ಹೊಡಿ ಅಂತಿದ್ದೀರಾ? ನನ್ಗೇನ್ರಿ ಗ್ರಾಚಾರ? ಬೇಕಿದ್ರೆ ಗುಂಡಣ್ಣವ್ರಿಗೆ ಸಲಾಮ್ ಹೊಡಿಯನ್ನಿ, ಹೊಡೆದು ಬಿಡ್ತೀನಿ. ನಾನು ಅಷ್ಟೇ, ಬೇಕಾದ್ರೆ ಗುಂಡಣ್ಣವ್ರು ಕಾಲು ಬಿಡೋದು ಬಿಡ್ತಾನೆ, ಯಾಕಂದ್ರೆ ವೆದರ್ ಕೊಟ್ಟು ಮದುವೆ ಮಾಡೋರು ಅವ್ರೆ. ನಾನು ರೌಡಿಗಳಿಗೆ ಸಲಾಮ್ ಹೊಡಿಯಲ್ಲ. ನನಗಿಷ್ಟೊಂದು ಅವಮಾನ ಯಾವತ್ತೂ ಆಗಿರ್ಲಿಲ್ಲ. ಹೋಗ್ಲಿ ಬಿಟ್ಬಿಡೋಣ. ಬುಡಕಾಯ್ತದ ಇವತ್ ರಾತ್ರಿನೇ ಅವಳು ನಮ್ಮ ಅಡ್ಡಾಗೆ ಎತ್ತಾಕೊಂಬಂದು ಚಿತ್ರ ಹಿಂಸೆ ಕೊಟ್ಟು ಸಲಾ ಮುಡಿಸ್ಕೋತೀನಿ. ಮಾಮು, ಯಾರು ನೀನು? ನಾನು ಮಾಮು ಪಾರ್ವತಿ ಕಸಿನ್. ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್. ಯಾರನ್ನ ತಕೊಂಬಂದಿದ್ಯಾ ನೀನು? ಪರಮೇಶ್ವರ್ ಪಕ್ಕ ಮಲಗಿದ್ದೆ ಇವಳು. ಯಾಕ ರಾಜ ರಾಣಿ ನನ್ನ ಕೈಯೊಳಗ, ಹಿಡಿ ಮಣ್ಣು ನಿನ್ನ ಬಾಯೊಳಗ. ಪಾರ್ವತಿಗೆ ಏನಾಗ್ಬೇಕು ನೀನು? ಕಸಿನ್ ಅಂತ ಹೇಳಿಲ್ವಾ ಮಾಮು? ನಾನು ನಿನಗೂ ಕಸಿನ್ನು, ಎಲ್ರಿಗೂ ಕಸಿನ್ನು. ಬಾ, ಮಜಾ ತೋರಿಸ್ತೀನಿ. ನಮ್ಮ ಭಾವ ಕಾಣಿಸ್ತಾ ಇಲ್ಲ. ನಿನ್ನೆ ರಾತ್ರಿ ನಮ್ಮ ಅಮ್ಮನ ಜೊತೆ ಮಾತಾಡೋದಿದ್ರಲ್ರಿ, ಆಮೇಲೆ ಎಲ್ಲಿ ಹೋದ್ರು? ಬರೀ ಹುಡ್ಕೊಂಬರೋಣ. ಲೇ ಜಡ್ಡಿ ಕಟ್ಟಿ, ನೀವೇನಾದ್ರೂ ಹೊರಗಡೆ ಹೋದ್ರೆ ರೌಡಿಗಳ ಕೈ ಸಿಕ್ಕಾಕೋತೀರಾ. ಅಂದ್ರೆ ನಮ್ಮ ಭಾವ ರೌಡಿಗಳ ಕೈ ಸಿಗಾಕೊಂಡಿದಾರ. ತಲೆ ಯಾಕೆ ಕೆಡ್ಸ್ಕೋತೀಯಾ? ಬಿಡ್ಸ್ಕೊಂಡ್ ಬರ್ತಾನೆ ಬಿಡು. ಅಂಕಲ್ ಪ್ಲೀಸ್ ಅಂಕಲ್, ನಮ್ಮ ಭಾವನ ಬಿಡ್ಸ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ನನಗ್ ಭಯ ಆಗುತ್ತೆ. ಅಯ್ಯೋ, ನಿಮ್ ಭಾವ ಗಂಡ್ಸಮ್ಮ, ಸೇಫ್ ಆಗಿ ಬರ್ತಾನೆ. ಪಾಪ ನಮ್ಮ ಭಾವ ತುಂಬಾ ಒಳ್ಳೆಯವರು. ರೌಡಿಗಳು ಅವ್ರಿಗೆ ಎಷ್ಟು ಕಾಟ ಕೊಡ್ತಿದಾರೋ ಏನೋ. ಅಮ್ಮನೆ, ಈ ಆಟ ಎಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ಆ ಪಾರ್ವತಿನ ಬರ ಕೇಳು, ನಾನು ಸಲ್ಯೂಟ್ ಹೊಡೆ ಕೇಳು, ಆಮೇಲೆ ನೀನ್ ಬಿಡೋದು. ಆಮೇಲೆ ನೀನು ಹೋಗು ಅಂದ್ರೂ ನಾನು ಹೋಗಕ್ಕಿಲ್ಲ. ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್. ಅಯ್ಯ, ಇದೊಳ್ಳೆ ಗಂಟ್ ಬಿಟ್ಟಲ್ಲ, ಎಲ್ಲಿದ್ದಮ್ಮ ನೀನ? ಬಾಂಬೆಲಿದ್ದೆ. ನಾನು ಪರ್ಸನಾಲಿಟಿ ನೋಡಿ ಬಾಂಬೆದವರೆಲ್ಲ ಫಿಲಮ್ಗೆ ಬಾ 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 ಅಂತ ಕರೀತಾ ಇದ್ರು. ಅಲ್ಲಿಗೆ ಹೋಗದೆ ಇಲ್ಲಿಗೆ ಬಂದಿದ್ದೀನಿ. ನನ್ನನ್ನು ನೀನು ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಬಾಗ್ಲು ನಿಂತ್ಕೊಂಡು ಬಾಯ ಬಡ್ಕೊಂಡ್ಬಿಡ್ತೀನಿ. ಆಮೇಲೆ ನಮ್ಮ ಕಡೆಯವರೆಲ್ಲ ಬಂದು ಅದನ್ನ ಬಿಡ್ತಾರೆ. ನನ್ ಗಂಡ ಅಲ್ವಾ? ನಿಮ್ ಗಂಡ ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಸ್ವಲ್ಪ ಮರ್ಯಾದೆ ಬೇಡ. ಇಂಥವ್ನ ಮನೇಲಿ ಇಟ್ಕೊಂಡಿದ್ದೀರಲ್ಲ, ನಿಮ್ಗಾದ್ರೂ ಮರ್ಯಾದೆ ಬೇಡ್ವಾ? ಸರಿಯಾಗಿ ನೋಡಿ, ನಿಮ್ ಗಂಡ ಯಾವ್ದೋ ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾನೆ. ಇವಳು ಯಾವಳ ಸಿನಿಮಾದೊಳಿದ್ದಂಗಿದ್ದಾಳೆ. ಬಾಂಬೆಯಿಂದ ಡ್ಯಾನ್ಸ್ ಮಾಡೋಳನ್ನ ಕರ್ಸ್ಕೊಂಡಿದ್ದಾನೆ. ಅಡ್ಡದಲ್ಲಿ ಡ್ಯಾನ್ಸ್ ಮಾಡಿಸ್ತಿರ್ತಾನೆ. ನಿಮ್ಮನ್ನ ಬಿಟ್ಟಾಕಿನ್ ಕಟ್ಕೊಂತಾನಂತ. ನಾನ್ ಬಿಟ್ಬಿಡ್ತೀನಾ? ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೋಡು ಇಲ್ಲಿ, ಯಾರು ಇವಳು? ನೋಡು ನೋಡು, ಚೆನ್ನಾಗಿ ನೋಡು. ನಾನ್ ಮನೇಲಿರುವಾಗ್ಲೇ ಇನ್ನೊಬ್ಬಳನ್ನ ಕರ್ಕೊಂಡ್ಬಂದು ಅಡ್ಡದಲ್ಲಿ ಇಟ್ಕೋತ್ಯಾ? ನೋಡು, ಇವತ್ ಸಂಜೆ ಒಳಗೆ ನೀನು ಇವಳನ್ನ ಆಚೆ ಕಳಿಸ್ಲಿಲ್ಲ ಅಂದ್ರೆ ಕತ್ತರಿಸ್ಬಿಡ್ತೀನಿ. ಏನಂತ ತಿಳ್ಕೊಂಡಿದ್ಯಾ ಈ ಮಾದೇವಿನ? ನಮ್ಮಪ್ಪ ನಿನಗಿಂತ ದೊಡ್ಡ ರೌಡಿ, ಗೊತ್ತು ತಾನೆ? ಹೋದ್ಸರಿ ಬಂದಾಗ ಕೈಕಾಲು ಮುರಿದೋಗಿದ್ದಾರೆ, ಈ ಸರಿ ತಲೆನೇ ತೆಗೆದು ಬಿಡ್ತಾರೆ. ಹುಷಾರ್. ನಿನ್ ಜನ್ಮಕ್ಕೆ ನಿನಗೇನ ಬಂತು ದೊಡ್ಡ ರೋಗ? ಇವಳ ಮದುವೆ ಮಾಡ್ಕೊತೀನಿ ಅಂತ ಕರ್ಕೊಂಡು ಹೋಗಿದ್ದಂತೆ. ತೋರ್ಸೆ ಮುಖನ. ದರಿದ್ರ ಮುಖನ ನನಗ್ ತೋರ್ಸ್ಬೇಡ. ಇಲ್ಲಿ ನಿಂತಿದ್ದಾನಲ್ಲ ಇವನು, ಇವನಿಗೆ ತೋರ್ಸು. ನಂದೇನು ತಪ್ಪಿಲ್ಲ ಕಣೆ, ನನ್ ಬಿಟ್ಬಿಡ. ಯಾಕಮ್ಮಮ್ಮ ಮದುವೆ ಆಗ್ತೀನಿ ಅಂತ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೆ? ಅಮ್ಮ ತಾಯಿ, ನಿನ್ ಸಾವಾಸನೆ ಸಾಕು, ನನ್ ಬಿಟ್ಬಿಡು. ನೋಡೋ, ನೀನ್ ಇವಳನ್ನ ಮದ್ವೆ ಆಗಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಾಗುತ್ತೆ. ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿ ಬರ್ಬೇಕು? ಅಷ್ಟು ದುಡ್ಡಿದ್ರೆ ನಾನು ಹೆಂಗೋ ಇರ್ತಿದ್ದೆ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡು, ಇವಳು ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊ. ಇನ್ನು ಮುಂದೆ ಯಾವತ್ತೂ ಈ ರೀತಿ ಕೆಲಸ ಮಾಡ್ಬೇಡ. ಏನ್ ಮುಖ ನೋಡ್ತಿದ್ಯಾ? ಬೀಳು ಇವಳ ಕಾಲ್ಗೆ. ತಪ್ಪಾಯ್ತು. ಮಾಮು ಸಲಾಮ. ಬನ್ನಿ ಮನೆಗೆ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬನ್ರಿ. ಮಾಮು ಮದ್ವೆ ಅಣ್ಣಯ್ಯ. ಅವ್ರ ಜೊತೆ ಹೋಗ್ತೀಯಾ? ಇಲ್ಲೇ ಇರು. ಅಂಕಲ್, ಇವ್ರನ್ನ ಯಾಕೆ ಮನೇಲಿ ಇಟ್ಕೋತೀರಾ? ಮೊದ್ಲು ನಮ್ಮ ಭಾವನ್ ಕರ್ಸಿ. ಅಯ್ಯ, ನಾನೇ ನಿಮ್ ಬಾವ.